ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು. ಎಸ್ ಫ್ರೆಂಡ್ಸ್, ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಜಿಂಗಲ್ ಬಾಲ್ಸ್ ಸೆಲೆಬ್ರೇಷನ್ಸ್ ಇದೆ. ಸೊ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮೇನ್ ಬಿಲ್ಡಿಂಗ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಪೇರೆಂಟ್ಸ್ನು ಕೂಡ ಇನ್ವೈಟ್ ಮಾಡಿದ್ದಾರೆ ಸ್ಪೆಷಲ್ ಆಗಿ. ಸೊ ರೆಡಿ ಇದೆಯಾ ಚಿನ್ನಿ ಡ್ಯಾನ್ಸ್ಗೆಲ್ಲ? ಹೌದು ಅಮ್ಮ, ತುಂಬಾ ಖುಷಿ ಆಯ್ತದೆ ಇವತ್ತು. ಹೌದಾ? ಇವರಿಗೆಲ್ಲ ರೆಡ್ ಫ್ರಾಕ್ ಹೇಳಿದ್ದಾರೆ ಹುಡುಗಿರ್ಗೆ, ಅಂಡ್ ಸೇಮ್ ಸ್ಕೂಲ್ ಶೂಸ್ ನೇ ಹೇಳಿದ್ದಾರೆ, ಸಾಕ್ಸ್. ಸೊ ಅದಕ್ಕೆ ವೇರ್ ಮಾಡಿದಾಳೆ. ಬಟ್ ದಿಸ್ ಐ ಆಮ್ ಡೌಟ್, ಇದನ್ನೆಲ್ಲ ವೇರ್ ಮಾಡ್ಬೇಕಾ ಏನೋ ಅಂತ ಗೊತ್ತಿಲ್ಲ, ಬಳೆ ಎಲ್ಲ. ಸೊ ಹಾಕಿದೀನಿ. ಸೊ ಅಲ್ಲೇನಾದ್ರೂ ರಿಮೂವ್ ಮಾಡ್ಬೇಕು ಅಂತಂದ್ರೆ ರಿಮೂವ್ ಮಾಡೋಣ. ಸೊ ಇದಿಷ್ಟು. ಬಟ್ ಅಲ್ಲಿ ಸೆಲೆಬ್ರೇಷನ್ಸ್ ಯಾವ ರೀತಿ ಆಗುತ್ತೆ ಅಂಡ್ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಎಲ್ಲಾನು ಅಂದ್ಬಿಟ್ಟು ಏನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೆ ಅದನ್ನ ನಾನು ತೋರಿಸ್ತೀನಿ, ಅಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅಂತ. ಅಂಡ್ ಇದು ಈ ಸತಿ ಅವಳಿಗೆ ಫಸ್ಟ್ ಟೈಮ್ ಅವಳಿಗೆ ಜಿಂಗಲ್ ಬಾಲ್ ಸೆಲೆಬ್ರೇಷನ್ಸ್ ಆಗ್ತಾ ಇರೋದು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸು, ನಮಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್. ನೋಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಅಮ್ಮ ಕೂಡ ಬರ್ತಾ ಇದ್ದಾರೆ, ಅವ್ರ ಪಪ್ಪನೂ ಬರ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಸೊ ನಮ್ಮನ್ನ ಡ್ರಾಪ್ ಮಾಡಕ್ಕಂತೂ ಬರ್ತಾ ಇದ್ದಾರೆ. ಅಂಡ್ ಕೀಚು ಇವಾಗ ಆಲ್ರೆಡಿ ಅವ್ರ ಪಪ್ಪನ ಜೊತೆ ಇದ್ದಾನೆ. ಸೊ ಬನ್ನಿ ನೋಡೋಣ ಯಾವ ರೀತಿ ಸೆಲೆಬ್ರೇಷನ್ಸ್ ಎಲ್ಲ ಆಗುತ್ತೆ ಅನ್ನೋದನ್ನ. ಎಸ್ ಫ್ರೆಂಡ್ಸ್, ಪರಿ ಸ್ಕೂಲ್ ಹತ್ರ ಹೋದ್ವಿ. ಬಟ್ ಅಲ್ಲಿ ಸೆಲೆಬ್ರೇಟ್ ಮಾಡೋದಿಲ್ಲ ಅಲ್ವಾ. ಸೊ ಮೇನ್ ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಅದೇ ರೋಡಲ್ಲಿ ಸ್ವಲ್ಪ ಸ್ಟ್ರೈಟ್ ಹೋದ್ರೆ ಅಲ್ಲೇ ರೈಟ್ ಸೈಡ್ ಅಲ್ಲಿ ಎಲ್ಲೋ ಬಿಲ್ಡಿಂಗ್ ಕಾಣ್ತಿದ್ಯಲ್ಲ, ಅದೇ ಪರಿ ಅವರ ಸ್ಕೂಲು. ಸೊ ಅಲ್ಲಿ ಇಳ್ಕೊಂಡು ಸ್ಕೂಲಿಗೆ ಎಂಟ್ರಿ ಕೊಡ್ತೀವಿ. ಸೊ ಯಾವ ರೀತಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ ಅಪ್ಡೇಟ್ಸ್ ನ ಕೊಡ್ತೀನಿ ಒಂದು ಬ್ಲಾಗ್ ನಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಆ್ಯಂಡ್ ಸ್ಟೇಜ್ ಕೂಡ ಅಷ್ಟೇ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ತುಂಬ ಪ್ಲೆಸೆಂಟಾಗಿ ಪೀಸ್ಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ಕೀಚು ಕೂಡ ನೋಡೋಕ್ಕೆ ಬಂದಿದ್ದಾನೆ. ಐ ಡೋಂಟ್ ನೋ, ಎಂಜಾಯ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ಎಂಜಾಯ್ ಮಾಡಲಿ. ಆ್ಯಂಡ್ ಅಮ್ಮಮ್ಮ ಕೂಡ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಪೇರೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಪ್ರೋಗ್ರಾಮ್ಸ್ ಇನ್ನು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ, 9 o'clock ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. Jingle Ball. I'm Mrs. Doricos Shaki, your MC for the day, as the winter cold embraces us and the holiday spirit fills the air. Let's come together to kindle the spirit of love, hope, and unity that Christmas stands for. This season is all about love, sharing, and togetherness. It's a time to create memories, appreciate the blessings in our lives. ಇವತ್ತಿನ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಬಂದು ಬರೀ ಪ್ರಿಪ್ರೇಟರಿ ಮಕ್ಳಿಗಷ್ಟೇ ಅಲ್ಲ, KG1 KG2 ಮಕ್ಳಿಗೆ ಕೂಡ ಇತ್ತು. ಸೊ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಇನ್ವೊಕೇಶನ್ ಸಾಂಗ್ ಹಾಡೋದ್ರ ಮುಖಾಂತರ ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಪ್ರಿಪ್ರೇಟರಿ ಮಕ್ಕಳಿಂದ ಒಂದು ಸ್ಮಾಲ್ ಡ್ಯಾನ್ಸ್ ಕೂಡ ಇತ್ತು. ಸೊ ನಾವಿಲ್ಲಿ ನೋಡ್ತಿರ್ಬೋದು, ಟೀಚರ್ಸ್ ಎಲ್ಲ ಮಕ್ಕಳನ್ನೆಲ್ಲ ನೀಟಾಗಿ ಆರ್ಗನೈಸ್ಡ್ ವೇನಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಸೊ ದಟ್ ಯಾವುದೇ ಮಕ್ಕಳು ಕೂಡ ಔಟ್ ಆಫ್ ಫ್ರೇಮ್ ಇರಬಾರ್ದು ಅನ್ನೋದಕ್ಕೋಸ್ಕರ. ಆ್ಯಂಡ್ ಬನ್ನಿ ನೋಡೋಣ ಈ ಕ್ಯೂಟ್ ಲಿಟಲ್ ಒನ್ಸ್
Christmas and a Happy New Year. Now bring us some figgy pudding. Now bring us some figgy pudding. Now bring us some figgy pudding and bring it out here. The tidings we bring. And give presents to good boys and girls. I have a big belly, a white beard, and a half full of love for all children. We wish you a Merry Christmas. We wish you a Merry Christmas and a Happy New Year. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಮುದ್ದಾಗಿ ಕ್ಯೂಟಾಗಿ ಸಾಂಗ್ ಹಾಡಿದ್ರು ಆ್ಯಂಡ್ ಡ್ಯಾನ್ಸ್ ಮಾಡಿದ್ರು ಅಂತ. ಆ್ಯಂಡ್ ಇವಾಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಶ್ಲೋಕ ಇತ್ತು 30th November, ಸೊ ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಟ್ರಾನ್ಸ್ಲೇಷನ್ ಪ್ರೈಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಪ್ರಿಪ್ರೇಟ್ರಿ ಮಕ್ಕಳಿಗೆ ಇವಾಗ ಪ್ರೈಸಸ್ನ ಕೊಡ್ತಾ ಇದ್ದಾರೆ. And consolation by Abha. All friends for dancing and singing and making this day fun. I wish you a Merry Christmas and a Happy New Year. Thank you. ಕಂಪ್ಲೀಟ್ ಈವೆಂಟ್ ಮುಗ್ದಾದ್ಮೇಲೆ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡಿಕೊಂಡು ಹೊರಗೆ ಬಂದು ಆಟೋಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಅಷ್ಟರಲ್ಲಿ ಲುಕ್ ಎಟ್ ದಿಸ್ ಕಿಡ್ಸ್, ಕ್ಯೂಟ್ ಲಿಟಲ್ ಕಿಡ್ಸ್ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ಈ ಟೈಮ್ನ ನಾವು ಯಾವತ್ತೂ ತಂದ್ಕೊಡೋದಕ್ಕೆ ಆಗಲ್ಲ. ಸೊ ಎಂಜಾಯ್ ಮಾಡ್ತಾ ಇದ್ದಾರೆ, ನೋಡೋದಕ್ಕೆ ತುಂಬಾ ಮುದ್ದಾಗಿತ್ತು. ಸೊ ದಿಸ್ ಈಸ್ ಆಲ್ ಫಾರ್ ದಿ ಡೇ. ನನ್ನ ಮಗಳ ಸ್ಕೂಲ್ನಲ್ಲಿ ಯಾವ ರೀತಿ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ನಾನು ಈ ಒಂದು ವ್ಲಾಗ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.